ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಆರ್ಟಿ ಮೆಮೋರಿಯಲ್ ಅಂಡರ್-16 ರಾಷ್ಟ್ರೀಯ ಟೆನ್ನಿಸ್ ಟೂರ್ನಿಗೆ ರಾಜ್ಯ ಟೆನ್ನಿಸ್ ಸಂಸ್ಥೆ ಸಜ್ಜಾಗಿದೆ. ನಟಿ ಸಂಸದೆ ರಮ್ಯಾ ಮುಂದಾಳತ್ವದಲ್ಲಿ ಟೂರ್ನಿಗೆ ಸಿದ್ಧತೆ ನಡೆಸಿಕೊಳ್ಳಲಾಗ್ತಾ ಇದೆ. ತಮ್ಮ ತಂದೆಯ ನೆನಪಿಗಾಗಿ ಬಹಳ ವರ್ಷದಿಂದ ನಡೆಸಿಕೊಂಡು ಬರ್ತಾ ಇರುವ ಈ ಟೂರ್ನಿ ಹಲವು ಯುವ ಪ್ರತಿಭೆಗಳಿಗೆ ಸಹಾಯವಾಗುತ್ತೆ ಅಂತ ಸಂಸದೆ ರಮ್ಯಾ ಹೇಳಿದರು. ಡಿಸೆಂಬರ್ 9ರಿಂದ 15ರವರೆಗೆ ಟೂರ್ನಿ ನಡೆಯಲಿದ್ದು, ಇದರಲ್ಲಿ ಭಾಗವಹಿಸುವ ಎಲ್ಲ ಆಟಗಾರರಿಗೂ ರಮ್ಯಾ ಶುಭ ಕೋರಿದರು. ಸ್ಪೋರ್ಟ್ಸ್ ಜನರಲಿ ತುಂಬಾ ಇಷ್ಟ. ಕ್ರಿಕೆಟ್ ಆಗಿರಲಿ, ಸಾಕರ್ ಆಗಿರಲಿ, ಹಾಕಿ ಆಗಿರಲಿ, ಟೆನ್ನಿಸ್ ಆಗಿರಲಿ. ಬಹುಶಃ ಅವ್ರಿಗೆ ಎಲ್ಲ ಆಡೋದಕ್ಕೂ ಗೊತ್ತಿದ್ದರೆ ಅವ್ರು ಎಲ್ಲನೇ ಆಡ್ತಾಯಿದ್ರು. ಬಟ್ ಅವ್ರಿಗೆ ಟೆನ್ನಿಸ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ KSLTಗೆ ಕೂಡ ಸುಂದರ್ ಅಂಕಲ್ ಹೇಳ್ದಂಗೆ SM ಕೃಷ್ಣ ಅವರು ಹಾಗೆ ನಮ್ಮಪ್ಪ ಸೇರಿ ಇದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ವಿಜಯ್ ಮಲ್ಯ ಅವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಹಿ ಕೇಮ್ ಫಾರ್ವರ್ಡ್ ಆ್ಯಂಡ್ ಹೀ ಸ್ಪಾನ್ಸರ್ಡ್ ದಿ ಇನ್ಫ್ರಾಸ್ಟ್ರಕ್ಚರ್. ಆ್ಯಂಡ್ ಅಪ್ಪ ಇದ್ರ ಸ್ಟಾರ್ಟಿಂಗಿಂದ ಅವ್ರು ಹೋಗೋವರೆಗೂ ಹಿ ವಾಸ್ ವೆರಿ ಪ್ಯಾಷನೇಟ್ ಅಬೌಟ್ ಟೆನ್ನಿಸ್. ಆ್ಯಂಡ್ ಟೆನ್ನಿಸ್ ಪ್ಲೇಯರ್ಸ್ಗೂ ಕೂಡ ಅವರು ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಅವ್ರು ಹೋದ್ಮೇಲೆ ನಾನು ಅದನ್ನೇ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನವೆಂಬರ್ ಡಿಸೆಂಬರ್ ಅಂತಂದರೆ ಪುಸ್ತಕ ಪ್ರಿಯರ ಪಾಲಿಗೆ ಹಬ್ಬ ಅಂತ ಹೇಳಬೇಕಾಗತ್ತೆ. ಯಾಕೆಂತಂದರೆ ಪ್ರತಿ ವರ್ಷ ಇದೇ ತಿಂಗಳಲ್ಲಿ ಅರಮನೆ ಮೈದಾನದಲ್ಲಿ 10 ದಿನಗಳ ಕಾಲ ರಾಷ್ಟ್ರಮಟ್ಟದ ಬೃಹತ್ ಬೆಂಗಳೂರು ಪುಸ್ತಕೋತ್ಸವ ನಡೆಯುತ್ತೆ. ಆದರೆ ಈ ಬಾರಿ ಪುಸ್ತಕೋತ್ಸವ ಕ್ಯಾನ್ಸಲ್ ಆಗುವ ಮೂಲಕ ಪುಸ್ತಕ ಪ್ರಿಯರಲ್ಲಿ ನಿರಾಸೆ ಮೂಡಿಸಿದೆ. ಅರಮನೆ ಮೈದಾನದಲ್ಲಿ ನಡೆಯುವ ಪುಸ್ತಕೋತ್ಸವ ಅಂದರೆ ಅದು ಪುಸ್ತಕ ಪ್ರಿಯರ ಪಾಲಿನ ಜಾತ್ರೆ. ದೇಶದ ನಾನಾ ಕಡೆಗಳ ಪುಸ್ತಕಗಳು ಇಲ್ಲಿ ಒಂದೇ ಕಡೆ ಪ್ರದರ್ಶನವಾಗುತ್ತವೆ. ಆದರೆ ಈ 3 ದಿನಕ್ಕಿಂತ ಹೆಚ್ಚು ಕಾಲ ವಾಣಿಜ್ಯ ಉದ್ದೇಶದ ಪ್ರದರ್ಶನಕ್ಕೆ ಅನುಮತಿ ನೀಡಲಾಗುವುದಿಲ್ಲ ಅಂತ 10 ದಿನಗಳ ಪುಸ್ತಕೋತ್ಸವ ರದ್ದು ಮಾಡಲಾಗಿದೆ. ಇದು ಪುಸ್ತಕ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಪುಸ್ತಕ ಉತ್ಸವ ಅಂದರೆ ಇಟ್ ಈಸ್ ಮೋರ್ ದೆನ್ ಎ ರಿಲಿಜಿಯಸ್ ಅಫೇರು. ಇದು ಪುಸ್ತಕದ ಓದೋದೊಂದು ಅಭ್ಯಾಸ ಬೆಳೆಸಬೇಕು. ನೀವು ನಮಗೆ ಸಹಾಯ ಮಾಡಬೇಕು. ನೀವು ಮುಂದೆ ಬಂದ್ಬಿಟ್ಟು ನೀವು ಎಸ್ ಅಂತ ಹೇಳಬೇಕು. ಅದಕ್ಕೆಲ್ಲ ನೀವು ಅಡ್ಡ ಯಾಕೆ ನೀವು ಬರ್ತೀರಂತ ಕೇಳಿದ್ದಕ್ಕೆ ಅದಕ್ಕೆ ಏನು ಉತ್ತರಗಳನ್ನೇ ಕೊಡ್ತಾಯಿಲ್ಲ ಅವರು. ಬುಕ್ ಫೇರಿಗೆ ಪರ್ಮಿಷನ್ ಕೊಡಲೇಬೇಕಂತ, ಕೊಡ್ಬೋದು. 10 ದಿನ ನಡೀಲೇಬೇಕು, ನಡೆಸಲೇಬೇಕಂತ. ಯಾಕಂದರೆ ನಮಗಂತ ಇಲ್ಲ, ಮಕ್ಕಳಿಗೂ ಪುಸ್ತಕಗಳು ಏನು ಪುಸ್ತಕಗಳು ನೋಡಬೇಕು, ವೆರೈಟೀಸ್ ಎಲ್ಲ ಇಟ್ ಈಸ್ ಎ ಮಸ್ಟ್, ನೀವು ಕೊಡಿ ಅಂತ. ಅರಮನೆ ಮೈದಾನದ ಬಗ್ಗೆ ಈಗಾಗಲೇ ಹೈಕೋರ್ಟ್ ತೀರ್ಪು ನೀಡಿದ್ದು, ಇಲ್ಲಿ ಮದುವೆ, ರಾಜಕೀಯ ರ್ಯಾಲಿ, ಧಾರ್ಮಿಕ ಕಾರ್ಯಕ್ರಮ ಸೇರಿದಂತೆ ಹಲವು ಕಾರ್ಯಕ್ರಮಗಳಿಗೆ ವಿನಾಯಿತಿ ನೀಡಲಾಗಿದೆ. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೂ ಮನವಿ ನೀಡಲಾಗಿದೆ. ನಾವು DPR ಸಂಪರ್ಕ ಮಾಡಿದಾಗೆಲ್ಲ ಅವ್ರು ಹೇಳೋದು ಒಂದೇ ವಾಕ್ಯ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ, ನಾವು ನಿಮಗೆ ಪರ್ಮಿಷನ್ ಕೊಡಲಿಕ್ಕಾಗೋಲ್ಲ, 3 ದಿವಸಕ್ಕಿಂತ ಹೆಚ್ಚಿಗೆ ಕೊಡಲಿಕ್ಕಾಗೋಲ್ಲ ಅಂತ ಇದ್ದಾರೆ. ನಮಗನ್ಸಿದ ಪ್ರಕಾರ ಸುಪ್ರೀಂ ಕೋರ್ಟ್ನ ಯಾವುದೇ ಆದೇಶ ಇಲ್ಲ. ಯಾಕೆಂದರೆ 2001 ನಂತರ ಸುಪ್ರೀಂ ಕೋರ್ಟ್ನ ಯಾವುದೇ ಆದೇಶ ಬಂದಿಲ್ಲ. ವಿಧಾನಸೌಧದ ಅಧಿಕಾರಿಗಳು ಯಾವುದೋ ಒಂದು ಕಾರಣವನ್ನು ಮನಸ್ಸಲ್ಲಿಟ್ಕೊಂಡು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಮಗೆ. ಒಂದೇ ಸೂರಿನಡಿ ದೇಶದ ಎಲ್ಲ ಪುಸ್ತಕಗಳನ್ನು ತಂದು ಜನರಲ್ಲಿ ಓದುವ ಕಿಚ್ಚು ಹಚ್ಚುವ ಕಾರ್ಯಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಸರ್ಕಾರವೇ ತಣ್ಣೀರೆರಚಿದಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಇವತ್ತಿನ ಚಿನ್ನದ ರೇಟ್ ಏನಿದೆ ಬನ್ನಿ ಗಮನಿಸ್ತಾ ಹೋಗೋಣ. 22 ಕ್ಯಾರೆಟ್ ಚಿನ್ನದ ರೇಟ್ 10 ಗ್ರಾಮ್ಗೆ 28,980 ರೂಪಾಯಿ ಇದೆ. ನೆನ್ನೆ ದರಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ 390 ರೂಪಾಯಿ ಇಳಿಕೆ ಆಗಿದೆ. ನೆಕ್ಸ್ಟ್ 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಮ್ಗೆ 31,300 ರೂಪಾಯಿ ಇದೆ. ಇದು ಕೂಡ ಕಂಪೇರ್ ಮಾಡಿದ್ರೆ ನೆನ್ನೆ ರೇಟ್ಗೆ ಇದರಲ್ಲಿ ಕೇವಲ 10 ರೂಪಾಯಿ ಮಾತ್ರ ಕಡಿಮೆ ಆಗಿದೆ. ಸುದ್ದಿ ಇನ್ನೋದೆ ಒಂದು ಪುಟ್ಟ ಬ್ರೇಕ್ ಆದಮೇಲೆ